ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವ ಯಥೋಬಸವಣ್ಣ ಸ್ವಾಮಿ ದೇವಸ್ಥಾನದ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ತ್ ಮೂವರ್ಸ್ ಅಸೋಸಿಯೇಷನ್ ರವರ ನಿರ್ದೇಶನದಲ್ಲಿ ಸೊಲ್ಲಾಪುರದಮ್ಮ ಜೆಸಿಬಿ, ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಸಂಘದ ನೂತನವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘಟನೆಗಳಿಂದ ದರ ನಿಗದಿ, ಪ್ರತಿ ಬಿಡುಗಡೆ ಮತ್ತು ಗುರುತಿನ ಪತ್ರವನ್ನು ವಿತರಿಸಲಾಯಿತು. ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ JCB, ಟಿಪ್ಪರು ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಹಾಗೂ ಕಾರ್ಮಿಕರ ಸಂಘವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ದರ ಪಟ್ಟಿ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಂಥ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಹಾಗೂ ಚಾಲಕರು ಮತ್ತು ಕಾರ್ಮಿಕರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಭಗವಂತನ ಆಶೀರ್ವಾದದಿಂದ ಅವರೆಲ್ಲರಿಗೂ ಒಳ್ಳೆಯ ಕೆಲಸ ಸಿಗಲಿ. ಕೊರೋನಾ ಅವಳಿ ಪ್ರಾರಂಭ ಆದಮೇಲೆ ಯಾವುದೇ ರಂಗದಲ್ಲೂ ಸಹ ಸುಸೂತ್ರವಾಗಿ ಸುಭಿಕ್ಷವಾಗಿ ಕೆಲಸಗಳು ಸಿಗ್ತಾಯಿಲ್ಲ. ಚಾಲಕರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಮಾಲೀಕರುಗಳಿಗಿರ್ಬೋದು, ಯಾವುದೇ ರಂಗದಲ್ಲೂ ಯಾವುದೇ ವ್ಯಾಪಾರ ವ್ಯವಹಾರಗಳ ಕುಂಠಿತ ಆಗಿದೆ. ಹಾಗಾಗಿ ಭಗವಂತನ ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆ ಕೆಲಸ ಸಿಗಲಿ. ಅವ್ರಿಗೆ ಮತ್ತು ಅವ್ರ ಕುಟುಂಬ ಸದಸ್ಯರುಗಳಿಗೆಲ್ಲ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಸದಸ್ಯತ್ವವನ್ನು ಪಡೆಯೋದ್ರ ಬಗ್ಗೆ ನಾನು ಮಾರ್ಗದರ್ಶನವನ್ನು ನೀಡಿದ್ದೇನೆ. ಆ ಒಂದು ಸದಸ್ಯತ್ವವನ್ನು ಪಡೆಯೋದ್ರ ಮುಖೇನ ಅವ್ರಿಗೆ ಏನಾದರೂ ಆಕಸ್ಮಿಕವಾಗಿ ಅಪಘಾತಕ್ಕೀಡಾದಾಗ ಅಥವಾ ಯಾವುದಾದ್ರೂ ಕಾಯಿಲೆಗಳಿಗೆ ತುತ್ತಾದಂಥ ಕಾಲದಲ್ಲಿ ಸರ್ಕಾರದಿಂದ ನೆರವುಗಳು ಸಿಗುತ್ತೆ ಅನ್ನೋ ಒಂದು ಅವ್ರಿಗೆ ಅಭಿಪ್ರಾಯವನ್ನು ಅರಿವನ್ನು ಮೂಡಿಸಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಇನ್ಶೂರೆನ್ಸು, ವೆಹಿಕಲ್ ಇನ್ಶೂರೆನ್ಸ್ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸು ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಅವರು ಸದಸ್ಯತ್ವವನ್ನು ಪಡ್ಕೊಂಡ್ರೆ ಅಲ್ಲಿಂದ ಸವಲತ್ತುಗಳು ಸಿಗುತ್ತೆ. ಲೇಬರ್ ಕಾರ್ಡು ಅದೆಲ್ಲ ಲೇಬರ್ ಕಾರ್ಡನ್ನ ಪಡ್ಕೋಬೇಕು. ಗ್ರಾಹಕರು ಸಹ ಮಾಲೀಕರು ಮತ್ತು ಚಾಲಕರು ಮತ್ತು ಕಾರ್ಮಿಕರಿಗೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. JCB, ಟಿಪ್ಪರ್ ಮಾಲೀಕರು ಸಂಘದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿದೆ. ಈ ಮೂಲಕ ದರವನ್ನು ಏರಿಕೆಯಾಗಿರುವ ಕಾರಣ ಗ್ರಾಹಕರಲ್ಲಿ ವಿನಂತಿ ಏನಪ್ಪ ಅಂದರೆ ಅವರೆಲ್ಲರೂ ಸಹಕರಿಸಬೇಕು. ಯಾಕಂದರೆ ಡೀಸೆಲ್ ಬೆಲೆ, ಬಿಡಿ ಭಾಗಗಳು, ಆಮೇಲೆ ಆಯಿಲ್ಗಳು ಪ್ರತಿಯೊಂದು ರೇಟ್ ಗಗನಕ್ಕೇರಿದೆ. ಆ ಕಾರಣದಿಂದ ನಮಗೆ ಆ ದರದಿಂದ ಮೇಂಟೈನ್ ಮಾಡೋಕ್ಕೆ ಕಷ್ಟ ಇದೆ. ಅದೇ ಕಾರಣದಿಂದ ನಾವು ಏನು ಮಾಡಿದ್ದೀವಿ, ಎಲ್ಲ ಸಂಘಟನೆಯಿಂದ ಏನು ರೇಟ್ ಮಾಡಿದ್ದೀವಿ, ಎಲ್ಲ JCB ಸಂಘ, ಎಲ್ಲ ಟಿಪ್ಪರ್ JCB ಮಾಲೀಕರು ಎಲ್ಲ ಸೇರಿ ನಾವು ಒಂದು ರೇಟ್ ನಿಗದಿತ ಮಾಡಿದ್ದೀವಿ. ಆ ರೇಟ್ಗೆ ನಿಗದಿತ ಮಾಡಲಿ, ಗ್ರಾಹಕರು ನಮ್ಮನ್ನ ಮುಂದೆ ಒರೆಸ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೀವಿ. ಈ ಸಂದರ್ಭ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಸರ್? ಸರ್ಕಾರದಿಂದ ಏನು ಮನವಿ ಮಾಡ್ಕೋತೀವಿ ಅಂದರೆ 40 ಲಕ್ಷ ರೂಪಾಯಿ ಆಗಿದೆ JCB ಅಲ್ವಾ. 40 ಲಕ್ಷ ರೂಪಾಯಿ ಆಗಿದೆ. 75,000 ರೂಪಾಯಿ ಮಂತ್ಲಿ ಬರುತ್ತೆ EMI. ಈ ಮೂಲಕ ನಾವು ಇನ್ಶೂರೆನ್ಸು, ಅದಕ್ಕೆ ಲೋನು ಇದೆಲ್ಲ ಸೇರಿಸಿ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ 40 ಲಕ್ಷ ಆಗಿರೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ದೀವಿ, 1,200 ರೂಪಾಯಿ ಗಂಟೆಗೆ ಮಾಡಿದ್ದೀವಿ. ಮಿನಿಮಮ್ 4,200 ರೂಪಾಯಿ ಮಾಡಿದ್ದೀವಿ. ಈ ಕಾರಣಕ್ಕೋಸ್ಕರ ಎಲ್ಲ ಗ್ರಾಹಕರು ಒಪ್ಕೋಬೇಕು. ಯಾಕಂದರೆ ದಿನ ಬೈ ಡೀಸೆಲ್ ಬೆಲೆ ಏರಿಕೆ ಆಗ್ತಾಯಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾಯಿದೆ. ಸಾಲ ಸುಲ ಮಾಡಿ ಪ್ರತಿಯೊಬ್ಬರು ಗ್ರಾಹಕರು ಗಾಡಿಗಳು ತೊಗೊಂಡಿರ್ತಾರೆ. ಜೀವನನೇ ಅದರದ್ದು ದುಡ್ಕೊಂಡು ತಿನ್ನೋಷ್ಟು ಕೆಪಾಸಿಟಿ ಅವ್ರಿಗೆ ಇರೋದೆ ಆ ಗಾಡಿಗಳಿಂದ. ಒಂದು ಗಾಡಿ ಹೊಡೆದ್ರೆ ಅವ್ರ ಜೀವನ ಪೂರ್ತಿ ನಡೆಯುತ್ತೆ. ಇದೇ ಕಾರಣದಿಂದ ಸರ್ಕಾರದಿಂದ ಮನವಿ ಏನು ಮಾಡುತ್ತೀವಿ ಅಂದರೆ ಡೀಸೆಲ್ ಬೆಲೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೀವಿ ಸರ್. ನಮ್ಮ ಸಂಘ ಸದಸ್ಯರಿಗೆ ಎಲ್ಲರಿಗೆ ನಮಸ್ಕಾರ. ಪ್ರತಿಯೊಂದು ನಾನು ಏನಪ್ಪ ಹೇಳೋದಪ್ಪ ಅಂದರೆ, ಇವತ್ತು ನಾವೆಲ್ಲ ಅನೇನೆ ಕೂಡಿದ್ರೇನೆ ಸಮುದ್ರ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಅದೇ ಥರ ಇವತ್ತು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸನ ಅಣ್ಣವ್ರು ಇವತ್ತು ಭದ್ರಕೋಟೆ ಕೆಟ್ಟಾರ, ಅವರಿಗೆ ಒಂದು ಸಪೋರ್ಟ್ ಮಾಡಿ ಇದೇ ಥರ ಇದ್ದರೆ ನಾವು ಇವತ್ತು ಏನಿರಲಿ ಸ್ಪಾಟ್ಸು ಇವತ್ತು 3,000 ಇದ್ದಿದ್ದು ಆಯಿಲು 6,000 ಆಗಿದೆ. ತೀತ್ಗಳು ಇವತ್ತು 3,000 ರೂಪಾಯಿ ಬರೋದು 3 ವಾರ 4,000 ರೂಪಾಯಿ ಆಗಿದಾವೆ. ಎಲ್ಲರೂ ನಾವು ಅರ್ಥ ಮಾಡ್ಕೊಂಡ್ರೆ
ನಾವು ಒಗ್ಗಟ್ಟು ಇದ್ದರೆ ಇವತ್ತು ಇಂಜಿನಿಯರ್ಗಳು ಓನರ್ಗಳು ಎಲ್ಲ ಅವರಾದ್ರೂ ಕೂಡ ಸಾಥ್ ಮಾಡಿಕೊಡ್ತಾರೆ. ನಮ್ಮ ಮನೆಗಳು ನಾವೇ ಹಳ್ಳ ತೊಡ್ಕೊಂಡಂಗೆ ಆಗ್ತೈತೆ. ದಯವಿಟ್ಟು ಇವತ್ತೇನು ನಾವು ಇಲ್ಲಿ ಒಗ್ಗೂಟ ಕೂಡಿದ್ವಿ ಅದೇ ರೀತಿಯಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಮುಂದೆ ಹಿಂಗೆ ನಡ್ಸ್ಕೊಂತ ಹೋದರೆ ನಮಗೆ ಒಳ್ಳೆಯದು. ನಮ್ಮ ಸಂಸಾರಿಕರು ಚೆನ್ನಾಗಿ ನಡೀತೈತೆ. ನಾವೊಂದು ಪ್ರತಿಯೊಂದು ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಬೇಕಂದ್ರೂ ಕೂಡ ಪ್ರತಿಯೊಂದು ಮತ್ತು ಫೈನಾನ್ಸ್ಗಳು ಸಾಲಗಳು ಮಾಡಬೇಕು, ಬೆಡ್ಗಳು ಕಟ್ಟಬೇಕು. ನಮ್ದು ಇವತ್ತು ಉತ್ತರ ಕರ್ನಾಟಕದಿಂದ ಬಂದಿರೋಂಥ ಗಾಡಿಗಳು ಎಲ್ಲರೂ ಪರಿಸ್ಥಿತಿ ಅದೇ ಆಗ್ಯದಾವ. ಭಾಳ ಕಷ್ಟದಿಂದ ನಾವು ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಾವು ಇವತ್ತಿನಿಂದಲೇ ಒಳ್ಳೆ ರೇಟ್ಗಳು ಸಿಗ್ತಾವೆ ಅಂತೇಳಿ ನಾನು ಈ ಮಾತಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಿಂದ ಹೋಗ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊತಿದ್ದೀನಿ. ಪೀಕ್ ಅವರು JCP ಟ್ಯಾಕ್ಟ್ರು ಒಂದು 11 ಗಂಟೆ ಒಳಗೆ ಹೇಳ್ಯಾರೆ. ನಮಗೆ ಒಂದು 9 ಗಂಟೆ ಹೊತ್ತಿಗೆ ಪೀಕ್ ಅವ್ರು ಬಿಟ್ಬಿಟ್ರೆ ನಮ್ಮ JCPಯಿಂದ ಟ್ಯಾಕ್ಟ್ರಿಂದ ನಮಗೆ ಅನುಕೂಲ ಆದೈತಿ. ಆಮೇಲೆ ಈಗ 50 ಲಕ್ಷ ರೂಪಾಯಿ JCPಗೆ, ಟ್ಯಾಕ್ಟ್ರಿಗೆ 10 ಲಕ್ಷ, ಲೇಬರು ಪೇಮೆಂಟು ಎಲ್ಲ ಪ್ರತಿಯೊಂದು ಲೆಕ್ಕ ಹಾಕಿರಿ, ಡೀಸೆಲ್ ಎಲ್ಲ ಲೆಕ್ಕ ಹಾಕಿರಿ, ಏನು ಉಳಿತಾಯಿಲ್ಲ. ಈಗ ಒಂದು 100 ರೂಪಾಯಿ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಸಂಘಗಳೊಳಗೆ ಮಾಡ್ಕೊಂಡು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಒಂದು ಕೈಲಿ ಹೋಗೋಣ ಅಂತೇಳಿ ಈ ಥರ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರವ ನಾವು ಇನ್ನೇನಿಲ್ಲ, ಜನಗಳಿಗೆ ಅವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು, 4 ಜನಕ್ಕೆ ಹೆಲ್ಪ್ ಆಗಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಸಂಘ ಉತ್ಪತ್ತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ಏನಿದೆ ಅಂದರೆ ಕೋರಿಕೆ ಪೀಕ್ ಅವರ್ ಅಂದರೆ 11 ಗಂಟೆಯಿಂದ 4 ಗಂಟೆ ಸಿಟಿ ಒಳಗಡೆ ಹೋಗ್ಬೋದು. ಬೆಳಗಿನ ಜಾವ 8 ಗಂಟೆಗೆ ಲಾಸ್ಟು. ಆ ಮೂಲಕ ನಮಗೆ ತೊಂದರೆ ಆಗ್ತಾ ಇದೆ, ಗೊತ್ತಾಯ್ತಾ? ಆ ಮೂಲಕ ನಮಗೆ ತೊಂದರೆ ಆಗ್ತಾ ಇದೆ. ಡ್ರೈವರ್ಗಳು ಎದ್ದು ಬರೋಕ್ಕಾಗಲ್ಲ. ಹೆಚ್ಚು ಕಡಿಮೆ ಅದಕ್ಕಿಂತ ಕಡಿಮೆ ಸಮಯ ನಮಗೇನು ಸೈಟಿಗೆ ರೀಚ್ ಆಗೋಷ್ಟು ಟೈಮಿಂಗು ಏನು 9 ಗಂಟೆ. 9 ಗಂಟೆ ಒಳಗೆ ಹೋಗ್ಬಿಡ್ತೀವಿ. 9 ಗಂಟೆ ಅಷ್ಟರಲ್ಲಿ ಮಾಡಿಕೊಡ್ಬೇಕು ಸರ್ಕಾರದವರು. 9 ಗಂಟೆಗೆ ಹೋಗ್ತೀವಿ, 9 ಗಂಟೆಗೆ ಸೈಟ್ ಹೊರಗಡೆ ಇರ್ತೀವಿ. ತಿರ್ಗಾ 4 ಗಂಟೆ ಆದಮೇಲೆ ಗಾಡಿಗಳು ಬಿಡಲ್ಲ ಪೊಲೀಸರು. ಗಾಡಿ ಹಿಡಿದ್ರು ಟ್ರಾಫಿಕ್ ಪೊಲೀಸರು ಸೈಡಿಗೆ ಹಾಕಿ ಎಲ್ಲನ ಸೇಫ್ಟಿ ಇರೋ ಕಡೆ ಆಗಿದೆ. ರಾತ್ರಿ 9 ಗಂಟೆವರೆಗೆ 8 ಗಂಟೆವರೆಗೂ ಗಾಡಿ ತೆಗಿಬೇಡಿ ಅಂತಾರೆ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರೋಷ್ಟರಲ್ಲಿ ನಮಗೆ ಫೈನ್ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸರ್ಕಾರಕ್ಕೆ ಏನು ಮನವಿ ಅಂದರೆ ಟ್ರಾಫಿಕ್ ಪೊಲೀಸರಿಗೆ ವೆಹಿಕಲ್ಗಳಿಗೆ ಏನಿದೆ JCP ಟಿಪ್ಪರು ಲಾರಿಗಳಿಗೆ ಏನಿದೆ ಒಂಚೂರು ಕಡಿಮೆ ಸಮಯ, 11 ಗಂಟೆಯಿಂದ 4 ಗಂಟೆ ಇದೆಯಲ್ಲ, 9 ಗಂಟೆಯಿಂದ 5 ಗಂಟೆ ಈ ಸಮಯ ಮಾಡಿಕೊಡ್ಬೇಕು ಅಂತ ಸರ್ಕಾರದಿಂದ ಮನವಿ ಮಾಡ್ತೇನೆ. ಸಾರಿಗೆ ಸಚಿವರಾದ ಅಧಿಕಾರಿಗಳಿಗೂ ಮನವಿ ಮಾಡ್ತೇನೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಚಾರಿಕರವರು ಇದ್ದಾರಲ್ಲ ಅವ್ರಿಗೂ ಮನವಿ ಮಾಡ್ತೇನೆ. ಈ ಟೈಮಿಂಗ್ ನಮಗೆ ಅನುಕೂಲ ಆಗುತ್ತೆ, ಸಿಟಿ ಒಳಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆ ಸೈಟ್ ತೆಗೆದಾಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿಸುತ್ತೇನೆ ಸರ್. ಮತ್ತು RTO ಆಫೀಸು, RTOದವ್ರದ್ದು ಏನಿದೆ ಟೈಮಿಂಗು ಬಾಡಿ ಎಷ್ಟಿದೆ ಅಷ್ಟು ಟೆನ್ನೆಸ್ ತುಂಬಿ ಅಂದಿದ್ದಾರೆ. ಬಟ್ ಏನು ಮಾಡೋದು, ಒಂದು ಲೋಡ್ ಜಾಸ್ತಿ, ಒಂದು ಸ್ವಲ್ಪ ಜಾಸ್ತಿ ಇದೆ, ಲಾಸ್ಟಿಗೆ ತುಂಬ್ಕೊಂಡು ಹೋಗಿ ಅಂತ ಗ್ರಾಹಕರು ವಿನಂತಿಸುತ್ತಾರೆ, ಹೇಳ್ತಾರೆ. 2 ಲೋಡ್ ತಾನೆ, ಇನ್ನೊಂದು 2 ಬಕೆಟ್ ಹಾಕ್ಕೊಂಡು ಹೋಗಿ ಅಂತಾರೆ. ಅದಕ್ಕೂ ಕೋಆಪರೇಟ್ ಮಾಡ್ಬೇಕು ನಮಗೆ. ಅವ್ರು ನಮಗೆ ಕೋಆಪರೇಟ್ ಮಾಡಿದ್ರೆ ನಾವು ಅವ್ರಿಗೆ ಕೋಆಪರೇಟ್ ಮಾಡ್ತೀವಿ. ಯಾಕಂದರೆ ಇನ್ಸೂರೆನ್ಸು, ಟ್ಯಾಕ್ಸು ಎಲ್ಲ ಕಟ್ಟಬೇಕು. 50 ಲಕ್ಷ 60 ಲಕ್ಷ ಗಾಡಿಗಳು, ಅದರಲ್ಲಿ ನಮ್ಮ ಜೀವನ ನಡಿಬೇಕು. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಜೀವನ ನಡಿಬೇಕು. ಮೊದಲೇ ಏನಂದರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಬಂದಿದ್ದು ಎಲ್ಲ ರಿಕ್ಸೆ. ಅದಕ್ಕೆ ಎಲ್ಲ ಸರ್ಕಾರದಲ್ಲಿ ಟ್ರಾಫಿಕ್ಕು ಇವರೆಲ್ಲ ನಮಗೆ ಕೋಆಪರೇಟ್ ಮಾಡಬೇಕು. ಯಾಕಂದರೆ ನಾವು ಇವಾಗ ಬಂಡವಾಳ ಹಾಕ್ಬಿಟ್ಟು ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅದೇ ನಮಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಸರ್. ಧನ್ಯವಾದಗಳು.